ಕವಿತವ ಎಲ್ಲವ ಲಗುನ ಬರ್ರಿ ಬಾ ಲಗುನ ಬರ್ರಿ ಬಂದ್ರ ಆಗಲಿ ಬೀಗ್ರ ಬರ್ರಿ. ಡ್ಯಾಡಿ ಡ್ಯಾಡಿ ಹೇಗಿದ್ದೀರಾ ಡ್ಯಾಡಿ? ಆರಾಮಾಗಿದ್ದೀರಾ? ಹ್ಞೂನಮ್ಮ, ನಾ ಆರಾಮಾಗಿದ್ದೀನಿ. ನೀ ಆರಾಮಾಗಿದೀಯಾ? ಹ್ಞೂ ಡ್ಯಾಡಿ, ನಾನು ಆರಾಮಾಗಿದ್ದೀನಿ. ನಿಮ್ಮನ್ನು ನೋಡಿ ನಂಗಂತೂ ಭಾಳ ಖುಷಿ ಆಯ್ತು. ನನಗೂ ಅಷ್ಟ ಮಗಳ, ನಿನ್ನ ನೋಡಿ ನನಗೂ ಭಾಳ ಖುಷಿ ಆಯ್ತು. ನಮಸ್ಕಾರ ಬೀಗ್ರ, ಆರಾಮದಿರಿ? ಆರಾಮದೀನಿ. ಇದೇನಾ ನಿಮ್ಮ ಮನೆ? ಹ್ಞೂ ರೀ ಬೀಗ್ರ, ಇದರಿ ನಮ್ಮ ಮನೆ. ನಮಸ್ಕಾರ ಬೀಗ್ರ. ನಿಮ್ಮ ನಮಸ್ತೆನಾ ನಿಮ್ಮ ಹತ್ರನೇ ಇಟ್ಕೋರಿ. ಏನಿದೆ ಇಷ್ಟು ಸಣ್ಣ ಮನ್ಯಾಗ ಇಷ್ಟೊಂದು ಜನ ನೀವಿರೋದು? ಅಲ್ಲ, ನಮ್ಮ ಮನ್ಯಾಗ ನೀವೆಲ್ಲ ನೋಡಿರಿಲ್ಲ. ನಮ್ಮ ಮನೆಯಲ್ಲಿ ನಿಮ್ದೇನು ಮನೆ ಇದೆಯಲ್ಲ, ಇಷ್ಟು ಮನೆ ನನ್ನ ಮಗಳ ರೂಮ್ ಇದೆ ಗೊತ್ತಾ? ಅಲ್ಲ, ಇಷ್ಟು ಚಿಕ್ಕ ಮನೆಯಲ್ಲಿ ಇಷ್ಟೊಂದು ಜನ, ಅದು ಹೆಂಗಿರ್ತೀರಾ ನೀವು? ಅದು ಬೀಗ್ರ, ನಾವು ಕಟ್ಟಿಸ್ಬೇಕಂತಾನೆ ಅದೀವ್ರಿ ಮನಿನ. ಈಗ ಹೆಂಗೋ ನನ್ನ ಮಗಂದ ನೌಕರಿ ಬಂದೈತಲ್ರಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಒಂದು ಲೋನ್ ಸ್ಯಾಂಕ್ಷನ್ ಆಕೈತೆ ಅಂತ ಅಂದಾನ್ರಿ. ಅವಾಗ ಈ ಮನೆ ಬೀಳಿಸಿ ಇಲ್ಲೇ ದೊಡ್ಡ ಮನೆ ಕಟ್ಟಿಸ್ಬೇಕಂತ ಅದೀವ್ರಿ ನಾವು. ಏನು ಕಟ್ಟಿಸ್ತೀರಿ? ನಿಮ್ಮ ಮುಖ ನೋಡ್ಕೊಂಡಿರೇನೆ ಕನ್ನಡಿಯಾಗ. ಮನೆ ಕಟ್ಸೋ ಮುಖನಾ ನಿಮ್ದು? ಮನೆ ಕಟ್ಸೋಂಗೆ ಇದ್ದಿದ್ರೆ ಯಾವಾಗೋ ಕಟ್ಸಿರ್ತಿದ್ರಿ ನೀವು. ಅಲ್ಲ, ಇಷ್ಟು ಸಣ್ಣ ಮನೆ ಕೊಟ್ಬಿಟ್ನಾ ನಾನು ನನ್ನ ಮಗಳನ್ನ? ನೋಡ್ರಿ ಬೀಗ್ರ, ನಾವೇನು ನಿಮಗೆ ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡಿಲ್ಲ. ನಿಮಗೆ ಹೇಳಿದ್ವಿ ನಾವು, ನಮ್ಮ ಮನೆಗೆ ಬಂದು ನಮ್ಮ ಮನೆಯನ್ನು ನೋಡ್ಕೊಂಡು ಹೋಗ್ರಿ, ನಮ್ಮ ಹೊಲ ನೋಡ್ಕೊಂಡು ಹೋಗ್ರಿ, ಎಲ್ಲಾನ ನೋಡ್ಕೊಂಡು ಹೋಗಿ ಆಮೇಲೆ ತೀರ್ಮಾನ ಮಾಡ್ರಿ ಅಂತ ನಾವು ಮುಂಚೆನೇ ಹೇಳಿವಿ. ಹಂಗೆ ನಮ್ಮ ಮನೆ ಎಷ್ಟೈತಿ, ನಮ್ಮ ಮನೆಗೆ ಎಷ್ಟು ಜನ ಅದಾರ ಅನ್ನೋದನ್ನು ಹೇಳಿದ್ರಿ. ಎಲ್ಲ ಹೇಳಿದ ಮೇಲೂ ನೀವೇ ಬಂದು ನೋಡಲಿಲ್ಲ ಅಂದ್ರೆ ನಾವೇನು ಮಾಡೋಣ? ಅಷ್ಟಕ್ಕೂ ನಾವು ಏನು ನಿಮ್ಮ ನಿಮ್ಮ ಮಗಳನ್ನ ಬೇಕಾ ಅಂತಂದು ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಮೇಲೆ ಬಿದ್ದೇನಾರ ಒಪ್ಸಿವನ್ರಿ? ಇಲ್ಲ, ನೀವು ಆಗಿ ಒಪ್ಕೊಂಡ್ಮೇಲೆ ನಾವು ಒಪ್ಕೊಂಡಿವಿ. ಇಬ್ಬರು ಒಪ್ಕೊಂಡು ಎರಡೂ ಮನೆ ಕಡೆಯಿಂದ ಒಪ್ಕೊಂಡ್ಮೇಲೆ ಮದುವೆ ಆಗಿರೋದು. ಇವಾಗ ನೋಡಿದ್ರೆ ನೀವು ಹಿಂಗೆ ಮಾತಾಡಕೊಂತೀರಲ್ಲ ಬೀಗ್ರ. ಈಗರೇ ಬಂದೀವಿ, ಇದೆಲ್ಲ ಮಾತುಕತೆ ಯಾಕೆ? ಇದೆಲ್ಲ ಆಮೇಲೆ ಮಾತಾಡಿದ್ರಾಯ್ತು. ನಿಮ್ಗೆ ಮನೆ ಹೊರಗಡೆಯಿಂದ ಸಣ್ಣದು ಅನಿಸ್ತೈತ್ರಿ, ಒಳಗಡೆಯಿಂದ ನೋಡ್ರಿ ನೀವು ಎಷ್ಟು ದೊಡ್ಡದೈತಂತಂದು. ಬರ್ರಿ ಮೊದಲು ಒಳಗಡೆ ಬರ್ರಿ, ಒಳಗಡೆ ಕುತ್ಕೊಂಡು ಮಾತಾಡಿದ್ರಾತು. ಡ್ಯಾಡಿ, ಒಳಗಡೆ ಹೋಗೋಣವಾ? ಇರು ಮಗಳೇ, ಒಂದು ನಿಮಿಷ. ನೋಡ್ರಿ ಬೀಗ್ರ, ನೀವೇನೇನು ಹೇಳಿರಿ ಅದೆಲ್ಲ ತಂದೈತಿ. ಅಲ್ಲಿ ಹೊರಗಡೆ ನಿಮ್ಮ ಗೇಟ್ ಒಳಗಡೆ ಲಾರಿ ಬರಲಿಲ್ಲ, ಅದಕ್ಕೋಸ್ಕರ ಅಲ್ಲೇ ಹೊರಗಡೆನೇ ನಿಂದ್ರಿಸಿದೆ. ನೀವೇನೇನು ಹೇಳಿರಿ ಒಂದು ಬಿಡ್ಲಾರ್ದಂಗೆ ಎಲ್ಲನೂ ತೊಗೊಂಡು ಬಂದೀನಿ. ಎಲ್ಲನೂ ಮನೆ ಒಳಗಡೆ ಇಳಿಸ್ಕೊರಿ ನೀವು. ಬೀಗ್ರ, ಈ ಎಲ್ಲನೂ ಇಷ್ಟು ಲಗುನ ತಂದ ಬಿಟ್ರೇನ್ರಿ ನೀವು? ನಾವು ತರಾಕೆಲ್ಲಿ ಈ ಒಂದು 4-5 ದಿನ ಹೋಗುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. ನೀವು ನೋಡಿದ್ರೆ ಇಷ್ಟು ಲಗುನ ತಂದು ಬಿಟ್ರೇನ್ರಿ? ದುಡ್ಡಿದ್ರೆ ಈಗಿನ ಕಾಲದಲ್ಲಿ ಏನು ಬೇಕಾದರೂ ತೊಗೊಂಡು ಬರ್ಬೋದು. ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಿಮಗೆ ತರೋದಕ್ಕಾಗಿಲ್ಲ. ನನ್ನ ಹತ್ರ ದುಡ್ಡಿದೆ, ನಾನು ತೊಗೊಂಡು ಬಂದಿದ್ದೀನಿ. ಚಿಟಿಕೆ ಹೊಡಿಯೋದ್ರಲ್ಲಿ ತರಿಸಿಟ್ಟಿದ್ದೀನಿ ಗೊತ್ತಾ ಎಲ್ಲ ಸಾಮಾನನ್ನು. ಮೊದಲು ತೊಗೊಂಡು ಮನೆಯಲ್ಲಿ ಇಟ್ಕೋರಿ. ಹ್ಞೂ ರೀ ಬೀಗ್ರ, ಆತ್ರಿ. ನೀವು ಒಳಗಡೆ ಕುತ್ಕೋಗ್ರಿ, 2 ನಿಮಿಷ ಬಡ 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 ಅಷ್ಟು ಇಳಿಸ್ಕೊಂಡ್ಬಿಡ್ತೀವಂತ. ಒಂದು ನಿಮಿಷ ಲಕ್ಷ್ಮಿ. ರೀ, ಆಮೇಲೆ ಮಾತಾಡಿದ್ರಾಯ್ತು. ಮೊದಲು ಏನು ಕೆಲಸ ಅದವೋ ಅದನ್ನೆಲ್ಲ ಮುಗಿಸ್ಕೊಂತಾ ಇದ್ರಿ. ನೀವು ಸುಮ್ಮನಿರಿ. ಹೂನಕ್ಕ, ಮೊದಲು ಅವನ್ನೆಲ್ಲ ಇಳಿಸ್ಕೊಂಡ್ಬಿಡೋಣ ನಡಿ. ಲಕ್ಷ್ಮಿ, ಯಾಕ್ರಿ, ಏನಾಯ್ತು? ಇದಕ್ಕೆ ಹಿಂಗೆ ಒದ್ರಾ ಕುಂತೀರಿ? ಸುಮ್ಮನೆ ಇರು ಅಂದೆ ನಾನು ನಿನಗ. ಬೀಗ್ರ, ಮೊದಲು ನನಗೆ ಒಂದು ಮಾತು ಹೇಳ್ರಿ. ನೀವು ಲಾರಿಯಾಗ ಏನು ತೊಗೊಂಬಂದಿರಿ, ಏನು ಇಳಿಸ್ಕೊಂತ ಅನ್ನಕೊಂತೀರಿ? ಭಾರಿ ಅದ್ರಿ ಬಿಡ್ರಿ ನೀವು. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದೊಂದಿಲ್ಲಂತ ಹಂಗಾಯ್ತು. ಎಲ್ಲ ನೀವ ಹೇಳಿ ಈಗ ಮತ್ತೆ ಏನು ಗೊತ್ತೋ ಇಲ್ಲ ಅನ್ನಂಗೆ ಎಷ್ಟು ಚಂದ ನಾಟಕ ಮಾಡ್ತೀರಿ ಬೀಗ್ರ. ವಾ 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 ವಾ, ನಾಟಕ ಮಾಡೋದನ್ನ ನಿಮ್ಮನ್ನು ನೋಡಿ ಕಲಿಬೇಕು ನೋಡ್ರಿ. ನೋಡ್ರಿ ಬೀಗ್ರ, ನೀವು ವ್ಯಂಗ್ಯವಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ನನಗಿಲ್ಲಿ ಏನು ನಡೆಯಕ್ಕೆ ಕುಂತೈತಿ, ಏನು ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಕೇಳ್ತಾ ಇರೋದು ಏನಂದ್ರೆ, ಇವಾಗ ಏನು ತಂದಿರಿ, ಏನು ಇಳಿಸ್ಕೊಂಡು ಕುಂತೀರಿ ಅದನ್ನು ಹೇಳ್ರಿ ಅಂತಂದು. ಅಲ್ಲ, ನೀವೇ ಈ ಮನೆ ಯಜಮಾನ ಅದಿರಾ ಅಥವಾ ಈ ಮನೆಯಾಗೇನ ನಿಮ್ದು ಯಜಮಾನಕಿನ ನಡೆಯಂಗಿಲ್ಲ? ಎಲ್ಲ ಒಳಗಡೆ ಕುತ್ಕೊಂಡು ಎಲ್ಲ ಏನೇನು ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸಿ ಹೊರಗಡೆ ಎಲ್ಲರ ಮುಂದೆ ಏನೂ ಮಾಡೇ ಇಲ್ಲ, ಹಿಂಗೆ ಸ್ವಾಭಿಮಾನಿಗಳು ಅದಾರನ್ನಂಗೆ ಮಾತಾಡೋದು ಅಲ್ವೇನ್ರಿ ಬೀಗ್ರ? ನೋಡ್ರಿ ಬೀಗ್ರ, ನೀವು ಏನು ಹೇಳಾಕುಂತೀರಿ, ಏನು ಮಾತಾಡಕುಂತೀರಿ ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೋಡ್ರಿ, ನಮ್ಮ ಅಳಿಯಂದ್ರು ಮುಂಚೆಯಿಂದನೂ ಸ್ವಾಭಿಮಾನಿಯಾಗಿನೇ ಅದಾರ. ಅವರು ಯಾರ್ದು ₹1 ಅಂಗನಲ್ಲಿನೂ ಇಲ್ಲ, ಅವ್ರು ಯಾರ ಅಂಗನಲ್ಲಿ ಇರೋದಕ್ಕೆ ಇಷ್ಟನೂ ಪಡೋದಿಲ್ಲ. ನೀವು ಏನು ತಂದಿರಿ, ಏನು ಹೇಳಾಕುಂತೀರಿ ಅನ್ನೋದನ್ನು ಹೇಳ್ರಿ, ಈ ನೀಟಾಗಿ ಅರ್ಥ ಆಗೋಂಗೆ. ನನ್ನ ಮಗಳ ಹತ್ರ ಎಷ್ಟು ವರದಕ್ಷಿಣೆ ಇಸ್ಕೊಂಡಿರಿ, KG ಬಂಗಾರ ಇಸ್ಕೊಂಡಿರಿ, ನಿಮ್ಮ ಮಗಗೆ ಕಾರ್ ತಗೊಂಡಿರಿ. ಅಷ್ಟ ಅಲ್ದ ಇವಾಗ ಮತ್ತೆ ನನ್ನ ಮಗಳು ನಿಮ್ಮ ಮನೆಗೆ ಎಲ್ಲ ಸಾಮಾನು ತಗೊಂಡು ಬರಬೇಕು ಅಂತಂದು ನನ್ನ ಮಗಳಿಗೆ ನಿಮ್ಮ ಮನೆಗೆ ಕಿರಿಕಿರಿ ಕೊಡಾಕುಂತೀರನ್ರಿ.
ಬೀಗ್ರ ಏನು ಹೇಳಾಕುಂತೀರಿ ನೀವು? ನಿಮ್ಮ ಮಗಳಿಗೆ ನಮ್ಮ ಮನ್ಯಾಗ ಯಾರು ಕಿರಿಕಿರಿ ಕೊಟ್ಟಾರಿ? ಅಷ್ಟಕ್ಕೂ ನಿಮ್ಮ ಮನೆಗೆ ನಿಮ್ಮ ಮಗಳಿಗೆ ಕಿರಿಕಿರಿ ಕೊಟ್ರ ನಮಗೇನು ಬರೋದೈತ್ರಿ? ನಮ್ಮ ಮಗಳ ಕೈಯಲ್ಲಿ ನಿನ್ನೆ ಇಡೀ ನಿಮ್ಮ ಮನೆದೆಲ್ಲ ಕೆಲಸ ಮಾಡಿರಂತ ಎಷ್ಟು ಧೈರ್ಯ ಇರಬೇಡ ನಿಮಗೆ. ನನ್ನ ಮಗಳು ನಮ್ಮ ಮನ್ಯಾಗ ಒಂದು ಏನು ಕೆಲಸ ಮಾಡ್ಲಾರ್ದಕ್ಕೆ ಯಾಕೆ ಅಂತಕ್ಕೆ ನಿಮ್ಮ ಸೊಸೆ ಸವಿತಾ ಮಾತು ಇನ್ನ ಕೇಳಿ ನನ್ನ ಮಗಳು ಇಡೀ ದಿನ ಈ ಮನ್ಯಾಗ ಕೆಲಸ ಮಾಡ್ಬೇಕನ್ರಿ? ನಿಮ್ಮ ಮನ್ಯಾಗ ಸವಿತಾ ಯಾವಕ್ಕೆ ಆಕಿನ ಆಕಿನ ಹಿರೇ ಮನುಷ್ಯಕಾಗಲ್ಲನ್ರಿ ನಿಮ್ಮ ಮನ್ಯಾಗ? ಆಕೆ ಏನು ನನ್ನ ಮಗಳ ಮೇಲೆ ದರ್ಬಾರ ಮಾಡಕ್ಕೆ ಆಕಿಗೆ ಏನು ಅಧಿಕಾರ ಐತಿ? ಆಕಿಗೆ ಅಷ್ಟು ಲೂಸ್ ಬಿಟ್ಬಿಟ್ಟಿರಾನ ನೀವು? ನೋಡ್ರಿ ಸವಿತಾ, ಒಂದು ನಿಮಿಷ ಸುಮ್ಮನೆ ಇರಮ್ಮ. ನೋಡ್ರಿ, ಈ ಮನ್ಯಾಗ ಯಾರಿಗೂ 3 ಜನ ಸೊಸೆಯರಿದ್ರು ನಮ್ಗೆ ಯಾರನ್ನು ಹೆಚ್ಚು ಮಾಡಿಲ್ಲ, ಯಾರಿಗೂ ಕಡಿಮೆ ಮಾಡಿಲ್ಲ. ನಾವು 3 ಜನನು ಒಂದ ರೀತಿಯಿಂದ ನೋಡ್ಕೊಂಡು ಹೋಗುತ್ತಾ ಅಲ್ರಿ. ಒಂದು ದಿನ ನಿಮ್ಮ ಮಗಳು ಮನ್ಯಾಗ ಕೆಲಸ ಮಾಡಿದಕ್ಕೆ ಇಷ್ಟು ತ್ರಾಸ ಪಟ್ಕೊಂಡು ಬಂದಿರಲ್ಲ ಇಲ್ಲಿ ತನಕ. ಮತ್ತು ನನ್ನ ಇಬ್ರು ಸೊಸೆಯರ ದಿನ ಈ ಮನ್ಯಾಗ ಕೆಲಸ ಮಾಡ್ತಾರಿಲ್ರಿ. ನಿಮ್ಮ ಮಗಳಿಗೆ ಏನು ನಾವೇನು ಕೆಲಸನ ಮಾಡಂತ ಏನಾರು ಹೇಳಿದ್ವಿ ಕೇಳ್ರಿ ನಿಮ್ಮ ಮಗಳಿಗೆ. ಅಲ್ಲ ರೀ, ನಿನ್ನೆ ನನ್ನ ಮಗಳು ಅಳಕ್ಕೊಂತ ಫೋನ್ ಮಾಡಾಳ, ಈ ಮನ್ಯಾಗ ನನಗೆ ಟಾರ್ಚರ್ ಕೊಡಾಕುಂತಾರ, ಕೆಲಸ ಮಾಡಂತ ಹೇಳಾಕುಂತಾರ ಅಂತಂದು. ನನ್ನ ಮಗಳು ನಮ್ಮ ಮನ್ಯಾಗ ರಾಣಿ ಇದ್ದಂಗಿದ್ಲು. ನಿಮ್ಮ ಮನೆಗೆ ಬಂದ ಮೇಲೆ ಈ ನಮ್ನಿ ಕೆಲಸ ಹಚ್ಚಿರಲ್ಲ, ನಿಮ್ಗೆ ಹೆಂಗೆ ಅನಿಸ್ತೈತಿ? ವರದಕ್ಷಿಣೆ ಆಸೆಗೋಸ್ಕರ ತಾನೇ ನೀವು ಇಷ್ಟೆಲ್ಲ ಕೆಲಸ ಹಚ್ಚಿರೋದು. ಸಾಕು, ಬಾಯಿ ಮುಚ್ಚರಿ ಬೀಗ್ರ. ನೀವು ಬೇಡ ಬೀಗ್ರದಿರಿ, ಅದು ಬೈಯೋದು ಬೇಡ, ಅತಿಯಾಗಿ ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ರೆ ನೀವು ನಿಮ್ದ ಏನೇನೋ ಮಾತಾಡಕೊಂತೀರಲ್ಲ. ನಿಮ್ಮ ವರದಕ್ಷಿಣೆ ಯಾರಿಗೆ ಬೇಕಾಗಿತ್ರಿ? ನಿಮ್ದು ₹1 ವರದಕ್ಷಿಣೆ ನಮಗೆ ಬೇಕಾಗಿಲ್ಲ. ನಿಮ್ಮ ಮಗಳದು ಒಂದು ಗುಂಜು ಬಂಗಾರ ಈ ಮನೆಗೆ ಬರೋದು ಬೇಕಾಗಿಲ್ಲ ಅಂತ ನಾನು ಅವತ್ತ ಹೇಳಿನ್ರಿ. ನಿಮ್ಮ ಮಗ ಬಂದ ದಿನಾನ ನಮ್ಮ ಮನೆಗೆ ಹೇಳಿದ್ರಿ, ನಿಮ್ಮ ಮನೆಯಿಂದ ಒಂದು ಬಾಂಡೆ ಸಾಮಾನು ನಮ್ಮ ಮನೆಗೆ ಬರೋಂಗಿಲ್ಲ ಅಂತಂದು. ಅದಷ್ಟೆಲ್ಲ ಹೇಳಿದ ಮೇಲೇನು ಮತ್ತೆ ಯಾರು ಹೇಳಾರಿ ನಿಮಗೆ ನಮ್ಮ ಮನೆಗೆ ಬಾಂಡೆ ಸಾಮಾನು ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂತಂದು? ನಿನ್ನೆ ನಿಮ್ಮ ಹೆಂಡತಿನ ಇಷ್ಟುದ್ದ ಮಂಗೇನ ಬಾಲತ್ತರ ಇಷ್ಟುದ್ದ ಲೀಸ್ಟ್ ಹೇಳಾರಿ ಮನೆಗೆ ಏನೇನ ತರ್ಬೇಕಂತಂದು. ನಿಮ್ಮ ಪರ್ಮಿಷನ್ ಇಲ್ದ, ನಿಮ್ಮ ಒಪ್ಪಿಗೆ ಇಲ್ದ ನಿಮ್ಮ ಹೆಂಡತಿ ಇಷ್ಟೆಲ್ಲ ತಮ್ಮ ಅಂತ ಹೇಳ್ತಾರನ್ರಿ? ಲಕ್ಷ್ಮಿ, ಅವ್ರು ಹೇಳಾಕುಂತಿದ್ದ ನಿಜಾನ ರೀ? ಅದು ನಾನು ಏನು ಹೇಳಾಕುಂತೀನಂದ್ರೆ, ಅದು ಅವ್ರ ಮಗಳು ಖುಷಿಯಾಗಿರ್ಲಿ ಅಂತ ಒಂದು ಸ್ವಲ್ಪ ಸಾಮಾನು ತಗೊಂಬ ಅಂತ ಅಷ್ಟೇ ಹೇಳಿದೆ. ಮನ್ಯಾಗ ಒಂದು ಮಾತು ನನ್ನನ್ನು ಕೇಳಲಾರ್ದ ಹಿರೇತನ ನಡ್ಸಾಕೊಂತಿದ್ಯಾನ ನೀನು? ಊರ್ ಮಂದಿ ಮುಂದೆ ನನ್ನ ಮರ್ಯಾದೆ ತೆಗಿಬೇಕಂತ ನಿಂತು ಬಿಟ್ಟಿಯಾನ ನೀನು? ನೋಡ್ರಿ ಬೀಗ್ರ, ನಮ್ಮ ಮುಂದೆ ಈ ನಾಟಕ ಎಲ್ಲ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ನಾಗ ಏನೇನು ಆಸೆ ಇತ್ತು ಅನ್ನೋದನ್ನ ನಿಮ್ಮ ಹೆಂಡತಿ ಎಲ್ಲಾನು ನಮ್ಗೆ ಹೇಳ, ಅದ್ರ ಪ್ರಕಾರ ಏನೇನು ಸಾಮಾನು ಬೇಕು, ಈ ಮನೆಗೆ ಏನೇನು ಅವಶ್ಯಕತೆ ಐತಿ ಎಲ್ಲಾನು ಒಂದು ಲಾರಿ ಫುಲ್ಲು ತುಂಬಿಸ್ಕೊಂಬಂದೈತಿ, ತೊಗೊಂಬಂದು ಒಳಗಡೆ ಇಳಿಸ್ಕೊರಿ. ನನ್ನ ಮಗಳಿಗೆ ಈ ಮನ್ಯಾಗ ಯಾವುದೋ ರೀತಿಯಾದಂಥ ಕೆಲಸ ಹಚ್ಚಂಗಿಲ್ಲ. ನನ್ನ ಮಗಳು ರಾಣಿ ಇದ್ದಂಗಿರ್ಬೇಕು. ಆಕಿ ಹೇಳ್ದಂಗೆ ನೀವೆಲ್ಲರೂ ಕೇಳ್ಕೊಂಡಿರ್ಬೇಕು. ನಿಮಗಿನ್ನ ಏನಾದರೂ ಬೇಕಾದ್ರೆ ಹೇಳ್ರಿ, ಇನ್ನೂ ಕೊಟ್ಟು ಕಳಿಸ್ತೀನಂತ. ಬೇಕಾದ್ರೆ ಈ ಮನೆ ಬೇಕಾದ್ರೂ ಕಟ್ಸಂದ್ರೆ ನಾನೇ ಕಟ್ಸ್ಕೊಡ್ತೀನಿ. ಆದ್ರೆ ನನ್ನ ಮಗಳ ಮಾತನ್ನ ನೀವ್ಯಾರೂ ಮೀರಂಗಿಲ್ಲ. ಅಲ್ಲ ರೀ ಬೀಗ್ರ, ಇಲ್ಲಿ ಹೆಂಡತಿ ನಮ್ಮ ಮುಂದೆ ಹೆಂಡತಿ ಹೊಡ್ಯಾಕ ಕುಂತಿರಲ್ಲ, ಒಳಗಡೆ ಹದ್ದ ಬಸ್ನಾಗ ಇಟ್ಕೊಂಡು ಹೊಳಗಡೆ ಹೊಡೆದಿದ್ರ ನಿಮ್ಮ ಹೆಂಡತಿ ಯಾಕ್ರಿ ಹಿಂಗೆ ಮಾಡ್ತಿಲ್ಲ? ನಿಮ್ಗೆ ಒಪ್ಪಿಗೆ ಇಲ್ಲದೆ ನಿಮ್ಮ ಹೆಂಡತಿ ಅದು ಹೆಂಗ್ರಿ ಹೇಳ್ತಾಳ ಇಷ್ಟೊಂದು ಸಾಮಾನೆಲ್ಲ ತೊಗೊಂಡ್ಬಾ ಅಂತಂದು? ಯಾವಾಗ ನೋಡಿದ್ರು ಫೋನ್ ಹಚ್ಚಿದ್ರೆ ಸಾಕು, ಸೀರೆ ತೊಂಬರಿ, ಬಂಗಾರ ತೊಂಬರಿ ಅಂತ ಎಲ್ಲ ಹೇಳ್ತಾಗ ನಿಮ್ಮ ಹೆಂಡತಿ ನಿಮ್ಮ ಒಪ್ಪಿಗೆ ಇಲ್ಲದೆ ಹೇಳ್ತಾಳನ್ರಿ? ನೋಡ್ರಿ, ಸುಮ್ಮನೆ ಅದೀವಂತಂದ ಬಾಯಿಗೆ ಬಂದಂಗೆ ಮಾತಾಡಬೇಡ್ರಿ. ನನ್ನ ಅಳಿಯ ದೇವರಂತ ಮನುಷ್ಯ. ಬೇಕಾದ್ರೆ ಈ ಊರಾಗ ಯಾರಿಗೆ ಬೇಕಾದ್ರೂ ಹೋಗಿ ಕೇಳ್ರಿ ನೀವು. ಯಾರ್ದು ₹1 ಹಂಗನಾಗಿಲ್ಲ. ನನ್ನ ಅಳಿಯ ನಿಮ್ಮ ಆಸ್ತಿಗೆ ನಿಮ್ಮ ದುಡ್ಡಿಗೆ ಯಾವತ್ತೂ ನನ್ನ ಅಳಿಯ ಕಣ್ಣು ಹಾಕಿಲ್ಲ, ಆಸೆನೂ ಪಟ್ಟಿಲ್ಲ. ಇವಾಗೇನು ನೀವು ತಂದಿರಲ್ಲ ಅದನ್ನೆಲ್ಲ ನೀವೇ ತೊಗೊಂಡೋಗ್ರಿ. ಯಾವುದೂ ಬೇಕಾಗಿಲ್ಲ. ಇಲ್ಲಿ ನಮ್ಮ ಮನೆಗೆ ಏನು ಅವಶ್ಯಕತೆ ಐತಿ ಅದೆಲ್ಲ ನಮ್ಮ ಮನೆ ಆಗೈತಿ. ನಿಮ್ಮ ಮಗಳಿಗೆ ಇಲ್ಲಿ ಇರಾಕ ಕಷ್ಟ ಆದರೆ ನಿಮ್ಮ ಮಗಳನ್ನು ನೀವು ಕರ್ಕೊಂಡು ಹೋಗ್ಬಿಡ್ರಿ. ನಾವೇನಿಲ್ಲೇ ಇರಂತ ಹೇಳೋದಿಲ್ಲ. ಇಷ್ಟು ತ್ರಾಸ ಪಟ್ಕೊಂಡು ನಿಮ್ಮ ಮಗಳು ಇಲ್ಲಿರೋಂಥ ಅವಶ್ಯಕತೆನೇ ಇಲ್ಲ. ಆದ್ರೆ ಒಂದು ಮಾತು ನೆನಪಿರಲಿ, ನನ್ನ ಮೊಮ್ಮಗನ್ನ ಮಾತ್ರ ನಾನು ನಿಮ್ಮ ಮನೆಗೆ ಕಳ್ಸಂಗಿಲ್ಲ. ನಿಮ್ಮ ಮಗಳನ್ನ ನಿಮ್ಮ ಮನ್ಯಾಗ ಇಟ್ಕೊಂಡು ಕೂತೋರಿ. ಅದು ಎಷ್ಟು ದಿನ ಇಟ್ಕೊಂಡು ಕೂತ್ಕೋರಿ. ಹಣದ ಮಳೆನ ಸುರಿಸ್ತೀರಾ, ಆಸ್ತಿನ ಮಳೆನ ಸುರಿಸ್ತೀರಾ, ಅಥವಾ ನಿಮ್ಮ ಮಗಳನ್ನ ಬಂಗಾರದ ಗೊಂಬೆ ಮಾಡಿ ಕುಂದಿಸ್ತೀರೋ ಅದನ್ನು ನಿಮಗೆ ಬಿಟ್ಟಿದ್ದು. ಅಲ್ಲ, ಇಷ್ಟೆಲ್ಲ ನೀವು ಮಾತಾಡಕ್ಕೆ ಕುಂತಿರಲ್ಲ, ನಿಮ್ಮ ಮಗಳಿಗೆ ಏನು ಶಿಕ್ಷಣ ಕಳಿಸಿರಿ ಗಂಡನ ಮನೆಗೆ? ಗಂಡನ ಮನೆಯಲ್ಲಿ ಒಂದು ಜವಾಬ್ದಾರಿ ನಿಭಾಯಿಸೋದು ಗೊತ್ತಿಲ್ಲ ನಿಮ್ಮ ಮಗಳಿಗೆ. 9 ಗಂಟೆಗೆ ಎದ್ದಾಳ್ತಾಳ, ನಾಷ್ಟ ಮಾಡ್ತಾಳ, ಫೋನ್ ಹಿಡ್ಕೊಂಡು ಕೂತ್ಕೋತಾಳ, ಮಲ್ಕೋತಾಳ. ಇದನ್ನನ್ರಿ ನಿಮ್ಮ ಮನ್ಯಾಗ ನೀವು ನಿಮ್ಮ ಮಗಳಿಗೆ ಕಲಿಸಿರೋ ಸಂಸ್ಕಾರ? ದೊಡ್ಡದಾಗಿ ಇಷ್ಟುದ್ದ ಮಾತಾಡಕ್ಕೆ ಕುಂತಿರಲ್ಲ, ನಿಮ್ಮ ಮಗಳಿಗೆ ಚಂದನತಂಗ ಸಂಸ್ಕಾರ ನೀವು ಹೇಳ್ಕೊಟ್ಟಿದ್ರ ಇವತ್ತಾಕಿಂತ ಪರಿಸ್ಥಿತಿ ಬರ್ತಿತ್ತು ಅಲ್ರಿ? ನಿಮ್ಮ ಮಗಳು ನಿಮ್ಮ ಮನ್ಯಾಗ ಶ್ರೀಮಂತಿಕೆಯಿಂದ ಮೆರೆದಿರ್ಬೋದು, ಶ್ರೀಮಂತಿಕೆಗೆ ನೀವು ಬೆಳೆಸಿರ್ಬೋದು. ನಮ್ಮ ಮನೆಗೆ ಬಂದ ಮೇಲೆ 3 ಜನ ಸೊಸೆಯರು ನಮ್ಗೆ ಒಂದರಿ. ಆಕಿ ಮೇಲೆ ಇವರು ಕೆಳಗನ್ನೋದು ನಮ್ಮ ಮನ್ಯಾಗ ಇಲ್ಲಾನ ಇಲ್ಲ. ನಮ್ಗೆ 3 ಜನ ಸೊಸೆಯರು ಈ ಮನೆ ಹೆಣ್ಣು ಮಕ್ಳು ಇದ್ದಂಗೆ. 3 ಜನನೂ ಒಂದೇ ರೀತಿಯಿಂದನೇ ನೋಡ್ಕೊಂಡು ಹೊಂಟೀವ್ರಿ ನಾವು. ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡಿಲ್ಲ. ನಿಮ್ಮ ಮಗಳು ಈ ಮನೆಗೆ ಹೊಸದಾಗಿ ಬಂದಾಗ ಅಕ್ಕಿಗೆ ಒಂದು ಕೆಲಸ ಹಚ್ಚಿಲ್ಲ. ಬೇಕಾದ್ರೆ ಕೇಳ್ರಿ, ನಿಮ್ಮ ಮಗಳು ಅಲ್ಲೇ ಅದ ನೋಡ್ರಿ, ಕೇಳ್ರಿ. ನನ್ನ 2 ಸೊಸೆಯರ ಈ ಮನೆನ ನೋಡ್ಕೊಂಡು ಹೋಗಾರ, ನಮ್ಮ ಲಲಿತಾ ಸವಿತವ. ಅವರಿಬ್ಬರು ಈ ಒಂದು ಕೆಲಸ ಹೇಳಿಲ್ಲ ಕವಿತಾಗ. ಯಾಕೆ ಗೊತ್ತಾ? ಆಕೆ ಅವ್ರ ಮನೆಯಾಗ ಏನೂ ಮಾಡಿರಲ್ಲ. ಈ ಮನೆಗೆ ಬಂದ ಮೇಲೆ ಒಮ್ಮೆಗೆ ಹಚ್ಚೋದು ಬೇಡ, ಆಕೆಗೂ ಗೊತ್ತಾಗಂಗಿಲ್ಲ ಅಂತ ಇಷ್ಟು ದಿನ ಆದ್ರೂ ಸುಮ್ಮನೆನ ಅದಾರಿ. ಸುಮ್ಮನೆ ಅದೀವಿ ಅಂತ ಅಂದ ಮಾತ್ರಕ್ಕೆ ನಿಮ್ಮ ಮಗಳು ತಂದೆ ತಾನು ನಡ್ಸಕ್ಕೆ ಕುಂತ್ರೆ ಹೆಂಗ್ರಿ?
ಹಾಂ ಮನೆ ಅಂದಮೇಲೆ ಎಲ್ಲ ಜವಾಬ್ದಾರಿ ನೀನು ನಿಭಾಯಿಸ್ಬೇಕಲ್ಲ. ನಿಭಾಯಿಸಕ್ಕೆ ಬರೋದಿಲ್ಲ, ಕಲ್ತಿಲ್ಲ. ಕಲಿಸ್ತೀವಂತ ಹೇಳಕೊಂತೀವಲ್ಲ ನಾವು, ಕಲಿಯೋದಕ್ಕೂ ಇಷ್ಟ ಇಲ್ಲ ಅಂದರೆ ಏನು ರೀ ಅದು?